ಹಕ್ಕಿಗೆ ಅನ್ನ ಇಡ್ತಾರ. ಇಡ್ತಿದ್ದ ಕರೆ ಐತ್ರಲ್ಲ. ಏನಂತ ಇಡ್ತಾರು? ಏನಂತವ? ಅವ ಜೀವಂತಿದ್ದಾಗ ಏನೇನು ಉಣ್ತಿದ್ದ ಏನೇನು ತಿತ್ತಿದ್ದ ಅದನ್ನೆಲ್ಲ ಓದವ ಸತ್ತ ಬಳಕ 3ನೇ ದಿವ್ಸಿಗೆ ಹಕ್ಕಿಗೆ ಅನ್ನ ಇಡ್ತೀವತ್ ಇಡ್ತಾರ. ಏನ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ. ಎಷ್ಟ ಇನ್ನು ಒಂದು ದಗದ ಮಾಡ್ತಾರ್ರಿ. ವರ್ಷಕ್ಕೊಮ್ಮೆ ಹಿರಿಯರ ಮಾಳ ಮಾಡ್ತಾರ ನೋಡ್ರಿ ಮನಿ ಮಾಡ್ತಾರಲ್ಲ. ಹಿರಿಯರದ ಮಾಳ ಮಾಡ್ತಾರ. ಅವ್ರ ಸತ್ತ ಒಂದು ಪಟ್ಟಾಗಿ ಹೋಗಿರ್ತೈತಿ. ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಿರಿಯರ ಉಂಡು ಹೋಗ್ಲಿ ಅಂತೇಳಿ ಅನ್ನ ಮೊಸರತ್ತ ಮನಿ ಒಳಗಿರುವಂತ ಏನೋ ಒಂದು ಅನ್ನ ಮಾಡ್ರು ಕೊಂಬಿ ಮ್ಯಾಲ ಒಂದು ಗ್ಲಾಸ್ ನೀರು ತುಂಬಿ ಮಣ್ಣಿನ ಮಡಿಕೆ ಒಳಗ ಹಾಕಿ ಇಡ್ತಾರ. ಜೀವಾತ್ಮ ತಿನ್ನಾವಲ್ಲ ಉಣಾವಲ್ಲ ಕಾಡಾವಲ್ಲ ಬೇಡಾವಲ್ಲ ಅಂತ ಹೇಳಿರಿ. ಮತ್ತ ಕೊಂಬಿ ಮ್ಯಾಲ ಅನ್ನ ಮಾಡಿ ಇಡಬೇಕಾದ್ರ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ. ಹಕ್ಕಿಗೆ ಅನ್ನ ಇಡ್ತೀರಿ ಏನಾದ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀರಿ. ಏನ ಜೀವ ತಿತ್ತೈತಿ ಅಂತ ಇಡ್ತಾರೋ ತಿನ್ನಂಗಿಲ್ಲ ತಿಡ್ತಾರೋ. ಇಷ್ಟರಿ ಗುರುಗಳು ನಿಮ್ಗೆ ನಾ ಹೆಚ್ಚಿಂದ ಕೇಳಂಗಿಲ್ಲ. ಎಟ್ಟು ಗಾಯ ಆಗೈತಿ ಅಟ್ಟ ಮಲ ಮಚ್ಚನ ತಮ್ಮ ಬಾಳ ತಕ ಮಾತಾಡ್ಕೋತ ನಿಂದ್ರದೊಳಗೆ ಬಾಳ ಅರ್ತಿಲ್ಲ. ಸಣ್ಣದೊಂದು ಕ್ಯಾಲಿ ಅಂದ ಅದಕ್ಕೆ ಈಗ ನಿಮ್ಗೆ ಅತ್ರಿ ಋಷಿ ಅನಸೂಯ ಅಂದ್ ಯಾಕೆ ಹೇಳತ್ತೀನಿ ಅಂದ್ರೆ ಜೀವ ಅಂದ್ರೆ ನಿಮ್ಮದ ಶರೀರ ಅಂದ್ರೆ ನಂದ ಅಂತ ಹೇಳಿರಿ. ಶರೀರ ನಂದಿದ್ರ ಶರೀರ ತೊಳೆದ ಪಾದದ ನೀರು ಹೊಡೆದಾಳ ಅಂದ್ರೆ ಅದು ಶರೀರ ನಂದಾತ. ನಿಮ್ಮದಲ್ಲ, ಶರೀರ ನಂದೈತಿಲ್ಲ, ಜೀವ ನಿಮ್ಮದೈತಿ. ನೀವ ಹಾಕಿ ಬಂದ್ ಸಿಕ್ಕರಿ ಪೇಚಿನಾಗ. ಅತ್ರಿ ಋಷಿ ಅನಸೂಯ ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕಂದರ ಅವರನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳು ಏನೈತ್ರಿ ಮುಂದ ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟಾಳ ತುಸುವ ಇಲ್ಲ ಆಯಾಸ ನಿಸಂಗಾಗಿ ನೀಡಂದ್ರ ಅನಸೂಯ ಕಳದಿಟ್ಟಾಳು ಸಿರಿಯ ಕುಬಾಸ ಏ ಸಿಟ್ಟಿಗೇರಿಯಕಿ ಅಮೃತ ಸುರ್ವ್ಯ ಒಂದೊಂದ ಆಗ್ಯಾವ ಸಣ್ಣ ಕೋಸ ಇವರು ಒಬ್ಬೊಬ್ಬರಾಗ್ಯಾರ ಸಣ್ಣ ಕೋಸ ಗಂಡ ಹಾಡವ್ರ ಆಗ್ಯಾರ ಸಣ್ಣ ಕೋಸ ಆಗಿ ಅಲ್ಲಿ ಏಸ ದಿನ ತಮ್ಮ ನಿನ್ನ ಕೇಳತೀನೋ ಹರಿದಾಸ ಹೇಳದಿದ್ರ ನಿನ್ನ ಡಪ್ಪ ಕಟ್ಟ ನಿನಗ ಭತ್ತ ಬಾಳ ವನವೇಶ ತಮ್ಮ ನಿನಗ ಭತ್ತ ಬಾಳ ವನವೇಶ ಒಂದು ಮಾತು ಹೇಳ್ಯಾರ ನೋಡ್ರಿ. ಏನಂತ್ರಿ? ಸೂರ್ಯ ಏನಂದ್ರ ಏನೋ ಕವಿ ಏನ ಕಾಣ್ತಾನಲ್ಲ ಓ ರವಿ ನಾದೇಕ ಅಂತ ಹೇಳ್ರಿ ಅವ್ರು ಹೇಳ್ತಾರಲ್ರಿ. ಯಾವಾಗ ಕವಿ ಬರೆಯುವಂತ ಕವಿಗಾರ ಕವಿ ಕಾಣುವಂತದ ಸೂರ್ಯದೇವ ಬೆಳಕ ಕೊಡ್ತಾನ ಜಗತ್ತಿಗಂದ್ರ ಅವ ಕಂಡಿಲ್ಲ ಅಂತ ಹೇಳ್ತಾರ್ರಿ. ಮತ್ತ ಸೂರ್ಯದೇವ ಕಂಡಿಲ್ಲ ಅಂತ ನೀವು ಹೇಳ್ತೀರಿ. ಶೆಟ್ಟಿವಿದ್ದಕ್ಕಿ ಸ್ವತಃ ಮಗನ ಲಗ್ನದೊಳಗೆ ಸೂರ್ಯದೇವ ಚಂದ್ರದೇವ ಇಬ್ರು ಕೂಡೆ ಬಂದಾರ. ಸೂರ್ಯ ಚಂದ್ರ ಕೂಡೆ ಬಂದಾರ ಅಲ್ಲಿ. ಯಾಕಂದ್ರೆ ಕಣಿಬಾರ ಹಂಗ ಬರದಿಲ್ಲ. ಹೌದ್ರಿ. ಅದೇ ರೀತಿಯಾಗಿ ನನ್ನ ಮುಸ್ಕೊಂಡ ಸಾಕಿನ ಕವಿ ದೇಕಾಸು ಓ ರವಿ ನಾ ದೇಕ ಅಂತ ಹೇಳ್ತಾರಿ. ಕವಿ ಕಾಣುವಂತ ವಸ್ತು ರವಿ ಕಂಡಿಲ್ಲ ಅಂದ್ರೆ ಸೂರ್ಯದೇವ ಕಂಡಿಲ್ಲ ಅಂತ ಹೇಳ್ತಾರೆ. ಶೆಟ್ಟಿವಿದ್ದಕ್ಕೆ ಹಣಿಬಾರ ಹಂಗ ಬರದಿಳು. ಸೂರ್ಯ ಚಂದ್ರ ಜರ್ ಕರ್ತ ನನ್ನ ಮಗನ ಲಗ್ನದೊಳಗ ಕೂಡ ಮಾತ್ರ ನನ್ನ ಮಗನ
ಸಾವಾಗಬೇಕತ್ತಾಕಿ ಬರದಾಗ ಹೌದು ಸೂರ್ಯ ದೇವನು ಬಂದಾನು ಚಂದ್ರ ದೇವನು ಬಂದಾನ. ಬಂದನ್ರಲ್ಲ ಇವ್ರಿಬ್ಬರಿಗೆ ಇದ್ರ ಬದ್ರ ಆಗೈತಿ ಅಲ್ಲಿ. ಹೌದು ಆಗೈತಿ. ಮತ್ತೆ ಯಾಕ್ರಿ ಗುರುಗಳು ಚಂದ್ರ ಇರೋದು ಯಾವಾಗ ಕತ್ಲ್ಯಾಗ, ಹೌದು ಸೂರ್ಯ ದೇವ ಇರೋದು ಬೆಳಕಿನ್ಯಾಗ. ಖರೆ. ಮತ್ ಇವ್ರಿಬ್ರು ಕೂಡಿ ಒಂದರೊಳಗ ಒಂದ ಟೈಮ್ದಾಗ ಬಂದ ಕೂಡ್ಯಾರ ಅಂದ್ರ ಅವ್ರ ಚಂದ್ರ ನಾವು ಕಂಡಾನೋ ಇಲ್ಲೋ. ಹೌದು ಕಂಡ ನೋಡ್ರಿ. ಯಾಕ್ರಿ ಗುರುಗಳ ನೀವು ಎಲ್ಲ ಓದ್ಕೊಂಡವ್ರದೇರಿ, ಅವ್ರು ಯಾಕೆ ತಿಳಿದವ್ರದೇರಿ, ಎಲ್ಲಾ ತರ ಹೊಳದವ್ರದೇರಿ. ನಿಮ್ಮಿಂದ ನಾವು ಜಗತ್ತಿನೊಳಗೆ ತಿರುಗಲಾತೀವು. ಹೌದು ಹಂಗ ಮಾಡ್ಲಕ್ ಹೋಗ್ಬೇಡ್ರಿ. ಅದು ಗುರುಗಳ ತಪ್ಪಲ್ಲ. ಯಾರ್ದ್ರಿ? ಇವ್ ಮುಂದೆ ಹಾದಿ ಬಿಡಿಸ್ಯಾರ ಅವ್ರ. ಕಾಳೆ ಅವ್ರ ಮೊನ್ನೆ ಚಂದ ಇದ್ರು ಅವ್ರು. ಹೌದು ಅಂತ ಚಂದ ಅಡ್ಕೆ ಮಾಡ್ಲಾತಿದ್ರು ತಿರುಗೇಡಿ. ಅಕ್ಕವ್ರು ಕೂಡ ಹಾ ಅದೆಲ್ಲ ಹಾಕೋ ನಿನಗ ನಮ್ಮ ಅಕ್ಕವ ಹಂಗಿರಂಗಿಲ್ಲ. ಅದು ಯಾಕಂದ್ರೆ ತಮ್ಮ ನೋಡು ಹಂಗಿರಂಗಿಲ್ಲ. ಅದ ಮತ್ತೊಬ್ಬರಿಗೆ ತುಚ್ಛ ಮಾತು ಮಾತಾಡಬಾರದು. ಜೀವನದೊಳಗೆ ನೀ ಏನು ಗಳಿಸಿ ಅನ್ನೋದು ಇಂಪಾರ್ಟೆಂಟ್. ಯಾವಾಗ್ರಿ ನೀ ಏನು ಗಳಿಸಿ ಅಂದ್ರೆ 10 ತೊಲಿ ಬಂಗಾರ ಹಾಕೊಂಡು ಮೈ ಮೇಲೆ ಕಮ್ಮನ ಅರಿಬಿ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರ ಅಲ್ಲ. ಅಲ್ಲ ನೀ ಏನು ಗಳಿಸಿ ಯಾವಾಗ ನಿನಗ ಆನಂದ ಆಗ್ತದಿಪ್ಪ ಅಂದ್ರೆ ಯಾವಾಗ್ರಿ ಮತ್ತೊಬ್ಬರ ಆತ್ಮ ನಿನ್ನ ಕಂಡ ತಕ್ಷಣ ಹಂಬಲಿಸ್ತಿರ್ಬೇಕು. ಹೌದು ಹೌದು. ಹೆಂಗ ಹಂಬಲಿಸ್ತಿರ್ಬೇಕು? ಯಪ್ಪ ಅಂತ ಬಹಳ ಚಲೋ ಇದ್ದು ಹೌದ ಅಂತ ಮನುಷ್ಯಾಗ ಯಾಕೆ ಸಾವು ಬತ್ತು ಅಂತಾರ. ಒಳಗ ಹಂಬಲಿಸ್ತಿರ್ಬೇಕು. ಅವರ ಮನಸ್ಸಿಗೆ ಹೋಗಿ ತುಚ್ಚಾಗಂಗ ಮಾತಾಡಿ ಮಾಡಿದವ್ರ ಪಾಪ ಆಡಿದವ್ರ ಕಳೆದ್ರ ಅಂದಂಗ ಅವ್ರಿಗೆ ನಾವು ಪೆಟ್ಟ ಹತ್ತಂಗ ಮಾತಾಡಿ ಅವ್ರ ಮರಿಗಿರ ಅಂದ್ರೆ ನೀ ಎಷ್ಟು ಗಳಿಸೋದಿಲ್ಲ ಹಿಂದೆ ಎಲ್ಲ ಖಾಲಿನೇ ಅಟ್ಟು ಸರ್ವನಾಶ ಆಗ್ತೈತಿ ಅಂತ ಕವಿ ಹೇಳ್ತಾನೆ. ಸ್ವಚ್ಛ ಬರ್ತಾನೆ. ಬ್ಯಾಡ. ಹೌದು ನೋಡ್ರಿ ರಗಡ ಮೇಳಗಳು ಅವರು ತಯಾರು ಮಾಡಿದವ್ರ ಗುರುಗಳದಾರ. ನಿಂದ ತಪ್ಪಲ್ಲ, ನಿಂದು ಒಪ್ಕೋತಾನೆ. ಯಾಕಂದ್ರೆ ನಮ್ಮ ಅಕ್ಕವ ಆಗ್ಲಿ ತೆಲಸಂಗ್ರ ಆದವ ಆಗ್ಲಿ ಮತ್ತ ಮೇಲಾಗಿ ಈಗ ರಗಡ ಮೇಳಗಳು ಆಲತ್ತೇವ್. ನಮ್ಮ ಗೋಲ್ಬಾಯಿ ರೇಖಾ ಆಗ್ಲಿ ನಾವ್ ಆಗ್ಲಿ ರಗಡ ಮೇಳಗಳು ಗುರುಗಳು ನೀವು ಅವ್ರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತ ಅವ್ರ ಯಾಕೆ ನಿಮಗ್ ಹಂಗ ಅಂದಾರಂದ್ರ ಇಷ್ಟೆಲ್ಲ ಮೇಳಗಳನ್ನ ಮುಂದ ತಂದ ಕಲಿಸಿ ಬಿಟ್ಟವ್ರು ಇವ್ರ ಅದಾರು. ಎಲ್ಲಾ ಮೇಳದೊಳಗೆ ತಿರುಗಾಡ್ಯಾರ ಅಂತೇಳಿ ನಿಮ್ ಹೆಸರು ತಗೊಂಡ್ರ ನೀವು ಒಂದು ಹೆಮ್ಮೆ ಪಡ್ಬೇಕ್ರಿ. ಅವಂಗ ಕೆಟ್ಟ ತಿಳ್ಕೊಳಕ್ ಹೋಗ್ಬೇಡ್ರಿ. ನೀನು ಇದ ಹೇಳಿಲ್ಲ ಅಟ್ರ ಮ್ಯಾಲ ತಿಳ್ಕೊಂಡ್ರಳ. ಹೌದು. ಅದಕ್ಕೆ ಈಗ ಏನಾಯ್ತು? ಅದಕ್ಕೆಪ್ಪ ಈ ಸೂರ್ಯದೇವನ ಕತಿ ಹೇಳ್ರವ್ರು. ಆ ಸೂರ್ಯದೇವ ಸಹಿತ ನಮ್ಮ ಶಾಣ್ಯಾದೇವಿ ಕೈ ಒಳಗ ಅಡಕ್ ಕೈ ಕೂತಾನೆಪ್ಪ. ಹೊರಗೆ ಬರೋ ತಾಕತ್ತಾಗಿಲ್ಲ. ಇದೇನು ಸೂರ್ಯದೇವ ದೊಡ್ಡ ಮಂದ್ರಲೆ ಶಾಣ್ಯಾದೇವಿ ಕೈ ಒಳಗ ಆ ಶಾಣ್ಯಾದೇವಿ ಆನೆ ಹಾಕಿದ್ರೆ ನಿಮ್ಮ ಸೂರ್ಯದೇವಾಗ ಹೊರಗೆ ಬರೋ ತಾಕತ್ತಾಗಿಲ್ಲ. ಇಲ್ಲಿ ಆದ್ರೂ ನಾವು ಸಣ್ಣವನೇ. ಮತ್ತ ತಮ್ಮ ಮತ್ತೇನ್ರಿ ಇನ್ನ ಚಂದ್ರರೇ ಹೆಂಗ ದೊಡ್ಡ ಮತಿ ಚಂದ್ರದೇವ ಕುಷ್ಠ ರೋಗ ಹತ್ತಿದಾಗ ಆ ಕುಷ್ಠ ರೋಗ ತೊಳೆದವ್ರ ನಾವ ಬೇಕಾದ್ರ ನೋಡ್ರಿ ನಿಮಗೆ ಸದ್ದ ಪರಮಾತ್ಮನ ಜಡಿ ಒಳಗ ಮ್ಯಾಲ ಗಂಗಾದಾಳ ನಟ್ಟ ನೋಡು ನೆತ್ಯಾಗ ಗಂಗಾದಾಳ ಸೈಡ್ ಚಂದ್ರಾಮ ಕೂತಾನ. ಕುಷ್ಠ ರೋಗ ಹತ್ತಿದಾಗ ತಾಪಾಯಿಗೆ ಬಿದ್ದಳತ್ತಿದ್ದ. ಆ ರೋಗ ತೊಳ್ಕೊಲಕ್ ಸ್ವತಃ ಪರಮಾತ್ಮನ ಮುಂದೆ ಬಂದ ಕೈ ಮುಗಿದು ನಿಂತಾಗ ಪರಮಾತ್ಮ ಹೇಳ್ತಾನ ಏನಂತ? ನೋಡಪ್ಪ 84 ಲಕ್ಷ ಜೀವರಾಶಿ ಪಾಪ ತೊಳೆಕಿನ ಗಂಗಾ ಅದಾಳ ನನ್ನ ಜಡಿಯಾಗ. ಆ ಗಂಗಾನ ಮಗಲಾಗ ನೀ ಬಂದು ಕುಂಡ್ರ ಚಂದ್ರದೇವ ಅಕ್ಕಿ ನೀರು ನಿನ್ನ ತಲೆ ಮೇಲೆ ಬಿದ್ರೆ ನಿನಗ ಹತ್ತಿರುವಂತ ಕುಷ್ಠ ರೋಗ ತೊಳೆದು ಹೋಗ್ತತಿ ಅಂತ ಪರಮಾತ್ಮ ಚಂದ್ರ ಹೇಳಿದಾಗ ತನಗ ಹತ್ತಿರುವಂತ ರೋಗ ತೊಳ್ಕೊಲಕ ಬಂದ ನಮ್ಮ ಗಂಗಾನ ಮಗಲಾಗ ಅವ ಕೂತಾನಂದ್ರ ಚಂದ್ರ ನಮಗ ದೊಡ್ಡವ ಅಲ್ಲ. ಸೂರ್ಯದೇವನ ಗಪ್ಪು ಕುಣಿಸಿವ ಅಂದ್ರ ಅವ ನಮಗ ದೊಡ್ಡವ ಅಲ್ಲ. ಚಂದ್ರನು ದೊಡ್ಡವ ಅಲ್ಲ. ಮತ್ತೆ ಈಗ ನೀವು ನಮ್ಮ ತಮ್ಮ ಬಂದಲ್ಲ ಮುಂದೆ ಸುಧಾಕರ್ ನೀನು ನನಗ ದೊಡ್ಡವ ಅಲ್ಲ. ನೀ ನನ್ನ ಬಗಲು ಬಚ್ಚನ. ಛೋಟಾ ಬಚ್ಚ. ನೀ ಬರೇ ರುಂಡ ಕಡ್ಕೊತ ಮುಂದೆ ಹೋಗುದು ಮಾಡ್ಯದಿ. ಮುಂದೆ ಹೋದ್ರೂ ಹಿಂದ ಉತ್ಪನ್ನ ಆಗ್ಲಾರ್ದಂಗ ರಕ್ತ ಸಹಿತ ಬಿಟ್ಟಿಲ್ಲ. ರಕ್ತ ಎಲ್ಲ ನುಂಗ್ಲಾಕತ್ತಳೆ. ಯಾರು? ವೀರಭದ್ರನ ಅಕ್ಕ ಚೌಡೇಶ್ವರಿ. ಎಲ್ಲಾದ್ರೂ ಹೆಣ್ಣು ಸಾತ್ ಕೊಟ್ಟೈತೆ. ಬಾಳ ದೂರ ಬ್ಯಾಡಿ. ಇನ್ನ ಇಲ್ಲೇ 14-15 ಮಾಸಾಳ ಕದಾವ್ರಿ ಚೌಡೇಶ್ವರಿ ಜಾತ್ರೆಗಿನ ಇರ್ತಾವ. ಅಂದ್ರ ಸಂಕ್ರಮಣಕ್ಕೆ ಇಟ್ಟಾರ. ಅಲ್ಲಿ ಆದ್ರೂ ಸದ್ದ ತಮ್ಮ ಚಂಡ ಚೌಡೇಶ್ವರಿ ದಂಡ ಬನಶಂಕರಿ ಆಕಿ ಪರುಕಾಳ ಐತಿ. ಅಲ್ಲಿ ಇನ್ನಾದ್ರೂ ಕೊಂಡಾಡ್ತಾವ. ಈ ಇಂಡಿ ದಾಟಿ ಈ ಕಡೆ ಏರಿಯಾಕ ಬಂದ್ರ ತಮ್ಮ ಈ ಕಡೆ ದೊಡ್ಡ ದೊಡ್ಡ ದೇವ್ರ ಪವಾಡಗಳು ಅದಾವ. ಈ ಕಡೆ ದೊಡ್ಡ ಪವಾಡಗಳು ಆ ಕಡೆ ಇಲ್ಲ. ಮಾತ್ರ ಯಾಕ? ಇದು ಇಲ್ಲಿ ನ್ಯಾಯ ನೀತಿ ಧರ್ಮ ನಡ್ಕೋತ ಬಂದೈತಿ. ಅನಂಟ್ಲೆ ಸಾಧು ಸತ್ಪುರುಷರ ನೆಲದಂತ ಊರ್ ಐತಿ. ಅನಂಟ್ಲೆ ಅಂತ ಜಾಗನ್ಯಾಗ ನಾವು ಬಂದ್ ಇವತ್ತು ಪವಿತ್ರ ಆಗ್ಬೇಕಾಗಿ. ಅದಕ್ಕ ಇರ್ಲಿ. ಅದಕ್ಕೆ ಕವಿಗಳ ಕೇಳತ್ಯಾರ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಸಾಗಿ ಬಿದ್ದಿದ್ರಿ. ಎಲ್ಲಿ? ಅನಸೂಯನ ಮನ್ಯಾಗ. ಅವ್ರ ಕೂಸಾಗಿ ಬಿದ್ದಾಗ 8 ದಿವಸ ಇದ್ರ ಅಕ್ಕಿ ಮನ್ಯಾಗ. ಅವ್ರು 3 ದಿವಸ ಇದ್ರು, 3 ತಿಂಗಳಿದ್ರು, 3 ತಾಸಿದ್ರು, 3 ನಿಮಿಷ ಇದ್ರು, 3 ಗಳಿಗಿದ್ರು. 8 ದಿವಸ ಇದ್ರ ಬ್ರಹ್ಮ ವಿಷ್ಣು ಮಹೇಶ್ವರ. ಮತ್ತೊಂದು ಮಾತು ಕೇಳ್ಯಾರ.
ಇಲ್ಲಿಗೆ ಯಾಕ ಬಂದ್ಯೋ ಮೂಳ ನಿನ್ನ ಕರ್ಕೊಂಡು ಬತ್ತೋ ಕಾಳ ಸುಳ್ಳ ದುಡ್ಕೊಂಡಿರೋಗ ಮಾಟಿ ನಿನ್ನ ಮಾರಿಗೆ ಬಡದೇವ ಮೂಳ ಪತ್ತಿಗೆ ಪದ ಮಾಡಿ ಪತ್ತೆಗರ ಹೇಳಾನು ಬೆಳಕ ಬಿದ್ದಂಗ ಚಂದ್ರಮ ಜ್ಯೋತಿ ಕೊರೋನಾ ಬಂದಿತ್ತತ್ರಿ ಕೊರೋನಾ ಟೈಮ್ದೊಳಗೆ ಸದಾಶಿವಮೂರ್ತಿಯನ ಜಾತ್ರೆ ನಿಂತಿಲ್ಲ ನಿಂತಿಲ್ಲತ್ರಿ ಒಪ್ಕೋತನಲ್ಲ ನಾ ಇಲ್ಲ ನಾ ಹಂಗಿಲ್ಲ ಸದಾಶಿವಮೂರ್ತಿಯನ ಜಾತ್ರೆ ನಡೆದಿತ್ತು ಕರೋನಾ ಟೈಮ್ ನಡೆದಿತ್ತು ಜೋರದಾರ ಅವಾಗ ಎಲ್ಲಾ ದೇವ್ರ ಬಾಗಿಲುಗಳು ಬಂದ್ ಆಗಲಾತಿದ್ವು ಆ ಕಡೆ ಅವ್ರ ಆ ಕಡೆ ಈ ಕಡೆ ಅವ್ರ ಈ ಕಡೆ ಆಗಲಾತಿದ್ರು ಅಂತದ್ರೊಳಗ ಸದಾಶಿವಮೂರ್ತಿಯನ ಜಾತ್ರೆ ಬಂದ್ ಮಾಡ್ಲಕ್ ಹೋದವ್ರಿಗೆ ಕಾಡಾಟ ಹತ್ತಿ ಐತಿ ಇಲ್ಲ ನಾ ಹಂಗಿಲ್ಲ ಆ ಜಾತ್ರೆ ನಡಿಬೇಕಾದ್ರ ಹಂಗ ಏನ್ ನಡೆದಿಲ್ಲಲ್ಲ ನೀ ನಾನು ಹರಿದೋಗದ ಮಾತಾಡ್ಬೇಕತಿ ಕರೆ ಹಂಗ ಆಗ್ತೈತಿ ಸದಾಶಿವಮೂರ್ತಿಯನ ಜಾತ್ರೆ ಆಗೈತಿ ತೇರುನ ಎಳ್ದೈತಿ ಒಪ್ಪಗೋತೀನಿ ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವಮೂರ್ತಿಯನ ಜಾತ್ರೆ ಆಗ್ತೈತಿ ಅದ ಜಾತ್ರೆ ಒಳಗ ಸದಾಶಿವಮೂರ್ತಿಯನ ತೇರ್ ಎಳಿತೈತಿ ತೇರ್ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ರಿ ಸದಾಶಿವಮೂರ್ತಿಯನ ತೇರಿಗೆ ಮ್ಯಾಲ ಕಳಸಕ ನಮ್ಮ ಚಂದ್ರ ತಾಯಿ ಸೀರಿ ಸುತ್ರ ಮಾತ್ರ ತೇರಿ ಎಳಿತೈತಿ ಸತ್ಯ ಮಾತ ಈ ಸದ್ಯ ನೋಡ್ಲಾಕ ಸಿಗ್ತದ ಸದ್ದ ಐತಿ ಈಗ ಬೇಕಾದ್ರೆ ನೋಡ್ಬಾ ಸದಾಶಿವಮೂರ್ತಿಯನ ತೇರಿಗೆ ನಮ್ಮ ಚಂದ್ರವ ತಾಯಿ ಸೀರಿ ಸುತ್ರ ಮಾತ್ರ ತೇರ ಎಳಿಲಾಕ ಬೇಕಿರ್ಲಿಕ್ಕ ತೇರಿ ಎಳೆಯಂಗಿಲ್ಲ ಅವಾಗ ಚಾಲು ಇನ್ನ ಒಂದ್ ಮಾತು ಹೇಳ್ರವ್ರು ಏನಂತವ ಈ ಪರಮಾತ್ಮ ಅಂದ್ರ ಸದಾಶಿವಮೂರ್ತಿಯನ ಸುದ್ದಿ ಹೇಳಿದಲ್ಲ ಹೌದು ಗಂಡ ದೇವ್ರ ಸುದ್ದಿ ನಾ ಗಂಡ ದೇವ್ರ ದೊಡ್ಡ ಅದಾವ ಇಲ್ಲ ಅಂದಿಲ್ಲ ಯಾರಿಂದ ನಮ್ಮ ಹೆಣ್ಣ ದೇವ್ರದಿಂದ ಬೇಕು ಹೆಣ್ಣ ದೇವ್ರ ಸಹಾಯ ಇಲ್ಲದ ಯಾವ್ದು ಮುಂದಕ್ಕೆ ಬರಂಗಿಲ್ಲ ಬಂದಿಲ್ಲ ಒಂದು ಶುಕ್ಲ ಒಂದು ಶವನಿತ ನೋಡು ತಮ್ಮ ಗೀಗಿ ಪದ ಅಂದ್ರೆ ಹೆಂಗವ ನೀ ಗಂಡ ಬೆಳೆಸುನ ಹೆಣ್ಣ ಬೆಳೆಸ್ತಾನ ಭೇದಿಟ್ಟಂತೂ ಆಗಂಗಿಲ್ಲ ಹೆಣ್ಣಿಗೆ ಗಂಡ ಬೇಕ ಗಂಡಿಗೆ ಹೆಣ್ಣು ಬೇಕ ಸಂಸಾರ ಮೊದಲ ಕತ್ತಲಿ ಬೆಳಕ ಸಗುಣ ನಿರ್ಗುಣ ಮುಂಜಾನೆ ಮಧ್ಯಾಹ್ನ ಚಾಂಜಿ ಈಗ ಹೆಂಗ ಐತಿಲ್ಲ ಹಿಂಗ ಪ್ರತಿಯೊಂದಕ್ಕೂ ಒಂದು ಜೋಡ್ ಐತೆ ಹೆಣ್ಣು ಬಿಟ್ರ ಗಂಡಿಗೆಲ್ಲ ಗಂಡ ಬಿಟ್ರ ಹೆಣ್ಣಿಗೆಲ್ಲ ಇದ್ರೊಳಗ ಭೇದ ಮಾಡ್ಲಕ್ಕ ಬರಂಗಿಲ್ಲ ಎರಡು ಕೂಡ್ರನ ಸಂಸಾರ ಆಗೋದೈತಿ ಎರಡು ಕೂಡ್ರನ ಸಂಸಾರಕ್ಕೆ ಬೆಳಿಬೇಕಾಗೈತಿ ಸೃಷ್ಟಿ ಉತ್ಪನ್ನ ಆಗಬೇಕಾಗೈತಿ ಆದ್ರ ಇದನ್ನ ಏನು ಬೆಳೆಸಬೇಕಾಗೈತಿ ಅಂದ್ರೆ ನೀ ಎಷ್ಟು ವಿಷಯ ಓದಿ ಗಂಡ ದೇವ್ರನ್ನ ಎಷ್ಟು ಬೆಳೆಸು ತಾಕತ್ತ ನಿನ್ನಲ್ಲಿ ಐತಿ ಬರೇ ಪಾಯಿಂಟ್ ಮೇಲೆ ಹಾಡಿಕೆ ಮಾಡೋದೈತಿ ತಮ್ಮ ಲೆಕ್ಕಿನ ಮೇಲೆ ಮಾಡೋದೈತಿ ನಾ ಅದನ್ನ ಮಾಡೀನಿ ಇದನ್ನ ಮಾಡಿ ಯಾಕ್ರ ನಿಂದೇನು ಅನ್ಕೊಂಡ್ರಾಗ್ರ ಏನ್ ಕಿಲಿ ಉತ್ತರಿ ಮಳೆ ಇದ್ದಂಗೆ ಇವ್ರು ನೆಲಕ್ಕೂ ಬೀಳಂಗಿಲ್ಲ ಪಕ್ಕ ನೆಲನೂ ತೊಯ್ ಹಂಗ ಅದ ಹೇಳಲ್ಲ ಉತ್ತರಿ ಮಳೆ ಇದ್ದಂಗ ಪಕ್ಕ ಬೀಳ ಆ ಜಗಳಾಡೋರ್ ಬಾಯನ ಉಗುಳಿಸಿಡ್ದಂಗ ನೋಡ್ರಿ ಹಂಗ ಮ್ಯಾಗ ಚಿಟಿ ಇರೋದೇ ಅದಕ್ಕೆ ತಮ್ಮ ಈಗೇನು ಹೇಳತ್ತಾರು ಏನ್ರಿ ಸ್ವತಃ ನಿಮ್ಮ ಸದಾಶಿವಮೂರ್ತಿ ಮಠ ಪ್ರಥಮದೊಳಗೆ ಬಬಲಾದಿ ಒಳಗೆ ಇರುಕಿತ್ತ ಮೊದಲು ಹೌದು ಇವನಿಗೆ ಮೊದಲು ಹೋಗಿ ಮೆಟ್ಟು ಹೋಗದವನೇ ಸಾರವಾಡ ಚಿಕ್ಕೈ ಮುತ್ಯ ಸದ್ದ ನಡಿ ಪಾದಗಟ್ಟೈತಿ 3 ಸೀಮ್ಯಾಗ ತೋರಿಸ್ತೇನೆ ಚಿಕ್ಕೈ ಮುತ್ಯ ಅಂತ ಯಾವ ಅದು ಒಂದು ಕಾಕಂಡಿಕಿ ಒಂದು ಬಬಲೇಶ್ವರ ಒಂದು ಸಾರವಾಡ ಮೂರೂರು ಸೀಮ್ಯಾಗ ಚಿಕ್ಕೈ ಮುತ್ಯ ಅಂದ್ರೆ ಚಿಕ್ಕೈ ಮುತ್ಯ ನೋಡಿ ನುಂಗ್ಲಾಕ ಬಂದ ನಿಂತ ಅವತಾರ ಐತೆ ಚಂದ್ರಮ್ಮ ತಾಯಿ ಜುಟ್ಟು ಹೋಗ್ಯಾವ ಜುಟ್ಟು ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ ಬೋಳ್ಗಾಯಿ ಹೋಗ್ತತಿ ಎಲ್ಲಾ ದೇವ್ರಿಗೆ ಜುಟ್ಟಿದ್ದದ ಕಾಯಿ ಹೋಗ್ತತಿ ಸದಾಶಿವ ಮುತ್ಯಾಗ ಬೋಳ್ಗಾಯಿ ಹೋಗ್ತತಿ ಸದ್ಯ ಹೋಗ್ತದ ಅಂತವ್ರ ಕೈಯಾಗ ಹಂತಕ್ಕೆ ಜುಟ್ಟು ಹೋಗ್ಯ ಅಂತವ್ರ ಜುಟ್ಟು ಹೋಗ್ಯಾವ ಸುಧಾಕರ ನೀ ಹೇಗಿಡ್ತಾಪಲೋ ನೀ ಕಟ್ಟಿಂಗ್ ಮಾಡ್ಕೊಂಡು ಬಂದಿ ಅಂದ್ರು ಬಿಡಂಗಿಲ್ಲ ಎಷ್ಟು ಬರ್ತಾವ ಒಟ್ಟು ಕಿತ್ಕೊಂಡ ಕಡೆ ಹಂಗ ಮಾತಾಡ್ಲಕ್ ಹೋಗ್ಬೇಡ ತಮ್ಮ ನಿನಗೆ ಜಾಗ ಕೊಡ್ಲಾರ್ದಂಥ ಟೈಮ್ದೊಳಗೆ ನಿನಗೆ ಜಾಗ ಇಸದ ಕೊಟ್ಟು ಗುಡಿ ಕಟ್ಲಾಕ ಮೆಟ್ಟಿಗೆ ಹಚ್ಚಿದವ್ರು ನಾವು ನಮ್ಮ ಚಂದ್ರವ ತಾಯಿ ಕಡೆ ಓಡಿ ಬಂದ ನಿಮ್ಮ ಚಿಕ್ಕೈ ಮುತ್ಯ ಊರ ಮಂದಿಗೆಲ್ಲ ಕಾಲು ಬಿದ್ದ ಕೈ ಮುಗದ ಕೇಳ್ರಿ ಯಾರು ಜಾಗ ಕೊಡ್ಲಿಲ್ಲ ಜಾಗ ಕೊಡ್ಲಾರ್ದಕ್ಕಾಗಿ ಚಿಕ್ಕೈ ಮುತ್ಯ ವಿಚಾರ ಮಾಡಿದ ಯಾರ ತ್ಯಾಕ್ ಹೋದ್ರ ನನಗೆ ಜಾಗ ಸಿಗ್ತೈತೆ ಅಂತ ಹೇಳಿ ಓಡಿ ಬಂದಳ ಎಲ್ಲಿ ಸೀತಿ ಮನಿ ಒಳಗ ಮೆಟ್ಟಿತ್ತ ಚಂದ್ರವ ತಾಯಿದ 7 ಬಾಗಿಲ ಹಚ್ಚಿಕ್ಕ 7 ಬಾಗಿಲ ಹಚ್ಚಿಕ್ ಹೋಗಿ ಕಾಲಿಗೆ ಬಿದ್ದ ಕೈ ಮುಗದ ಕೇಳ್ತಾನೇವ ಮಠ ಕಟ್ಟಬೇಕತ್ತನ ಬಬಲಾದಿ ಒಳಗ ನಿನ್ನ ಮಗ ನಾ ಇಂದ ನಿನಗ ಶರಣಾಗಿ ಬಂದನಿ ನನಗ ಜಾಗ ಇಸದು ಕೊಡಬಾನಿ ಅಂದಾಗ ಇದೇನು ದೊಡ್ಡದಗದು ಚಿಕ್ಕಯ್ಯ ಮುಂದ ನಡಿ ಬರ್ತಾನಂದಾಗ ತಾಯಿ ಇನ್ನ ಚಿಕ್ಕೈ ಮುತ್ಯ ಊರಿಗೆ ಹೋಗಿ ದಾಟಿದ್ದಿಲ್ಲ ಬಬಲಾದಿ ಊರಿಗೆ 7 ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಕ್ಕ
ಜಾಗ ಫಿಕ್ಸ್ ಮಾಡಿಟ್ಟು ಬಂದಿಳಕಿ ಇವಂಗ ಹೌದು ಹೌದೇವ ತಮ್ಮ ಅಂತ ಅವತಾರ ಐತಿ ಹೆಣ್ಣ ದೇವ್ರದ ಏನ ದುಷ್ಟರ ಸಂಹಾರ ಮಾಡೋದಕ್ಕಾಗಿ ದುರ್ಗಿ ಅವತಾರ ತಾಳಿ ಬರಬೇಕಾಗೈತಿ. ಹೌದು ಸ್ವತಃ ನಿಮ್ಮ ಸದಾಶಿವ ಮುತ್ಯನ ಪೂಜಾರಿ ನಾವು ಅದ್ರ ಹೇಳ್ಯಾನ ಏನಂತ ಕೊರೋನಾ ಬಂದಾಗ ಏ ಆ ದುರ್ಗ ಒಂದು ಐತೋ ಒಳಗ ಕಾಗಾಳಿ ಇದನ್ನೆಲ್ಲ ಮೊದಲ ದುರ್ಗವಾಗ ಆಂಬಲಿ ಬಾನ ಕೊಟ್ಟ ಅಕ್ಕಿನ ಥಂಡಗಿಡ್ರಿ ಅಕ್ಕಿನ ಥಂಡಗಿಟ್ರ ಊರ್ ಥಂಡಗಿಡ್ತಾಳಗೈತಿ ಹೇಳಿ ಮಂಗಳಾರಕ್ಕೊಮ್ಮೆ 5 ಮಂಗಳಾರ ಆಂಬಲಿ ಬಾನ ಹೋಗೈತಿ ದುರ್ಗವಾಗ. ಹೌದು ಹೌದೇವ ಸ್ವತಃ ನಿಮ್ಮವ್ರು ನಟ್ಟು ನಡು ಊರಾಗ ನಿಂತ ಸಾರ್ಯಾರ ಸಾರಿದ ಖರೆ ಐತ್ಲ ಯಾಕ ಅವ್ರಿಗೆ ಗೊತ್ತೈತಿ ಗೊತ್ತೈತಿ ಎಲ್ಲಾರನು ಸಮಾಧಾನ ಮಾಡ್ಬೋದು ಕರಿ ಅದಕ್ಕೆ 5 ಹ್ಯಾಣ ತಿಂದ್ರೆ ಬಹಳ ಕೆಟ್ಟದ. ಹೌದ್ರಿ ಸದಾಶಿವ ಮುತ್ಯನ ಪಾತ್ರ ಯಾವುದು? ಯಾವ್ದ್ರಿ? ಅವನೇ ಪರಮಾತ್ಮನ ಸದಾಶಿವ ಮುತ್ಯ. ಹೌದು ಹೌದ್ರಲ್ಲೇ. ಚಂದ್ರವ ತಾಯಿನ ಪಾರ್ವತಿ ಅವತಾರ, ಚಿಕ್ಕೈ ಮುತ್ಯನ ಸಣ್ಣಮುಕ್ಕನ ಅವತಾರ. ಹೌದ್ರಲ್ಲೇ. ಇವೆಲ್ಲ ಒಂದೊಂದು ಅವತಾರ ತಾಳಿ ಧರಣಿಗೆ ಬಂದಾರು. ಹೌದ್ರಿ. ಅದಕ್ಕೆ ಅವರು ಕ್ಯಾಲಿ ಹಾಡ್ಯಾರಿ, ನಿಮ್ಮ ದೇವಿ ಯಾವ ಕುಲದಕ್ಕಿ ಎಮ್ಮಿ ಕ್ವಾಣ ತಿನ್ನಕ್ಕಿ ಅಂದಿ. ಹಂಗೇನಿಲ್ಲ, ಕುಲ ಅಕ್ಕಿಗಿಲ್ಲ, ನಾವು ಬೇಕಾಗಿ ಮಾಡ್ಕೊಂಡಿವ್ರಿ. ನಮಗೆ ಬೇಕಾಗಿ ನಾವು ಮಾಡ್ಕೊಂಡಿವ. ಇದು ನಮಗೆ ಬೇಕಾಗಿ ಐತಿದ ಅವ್ರವ್ರಿಗೆ ಬಿಟ್ಟುಕೊಟ್ಟದೈತಿ ತಮ್ಮ. ಹಂಗೇನಿರಂಗಿಲ್ಲ. ದೇವರಿಗಾಗ್ಲಿ ದೇವಾನ ದೇವತೆಯರಿಗಾಗಲಿ ಹೆಣ್ಣಕ್ಕಾಗಲಿ ಗಂಡಕ್ಕಾಗಲಿ ಕುಲಗಳ ಇಲ್ಲ, ಬೇಕಾಗಿ ಮಾಡ್ಕೊಂಡಾಗಿತ್ತಮ್ಮ. ಅದಕ್ಕೆ ಇನ್ನೊಂದು ಸಣ್ಣದ ಕ್ಯಾಲಿ ಅಂದ ನಡಿಲಿ. ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ್ ತ್ವಚ ನಾಡಿ ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ ಪಂಚಕರ್ಮೇಂದ್ರಿಗಳು ಎಲ್ಲ ಹೆಣ್ಣ, ಪಂಚ ಜ್ಞಾನೇಂದ್ರಿಗಳು ಸಹಿತ ಹೆಣ್ಣ, ಪಂಚ ಜ್ಞಾನೇಂದ್ರಿಗಳು ಸಹಿತ ಹೆಣ್ಣ. ಕೂತ ಕೇಳುವ ಪೃಥ್ವಿ ಐತಿ ಹೆಣ್ಣ, ಕೂತ ಕೇಳುವ ಪೃಥ್ವಿ ಐತಿ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ ಹೆಣ್ಣ. ಡಪ್ಪ ತಾಳ ಸುರ ಸಹಿತ ಹೆಣ್ಣ, ಡಪ್ಪ ತಾಳ ಸುರ ಸಹಿತ ಹೆಣ್ಣ. ತಮ್ಮ ಕೇಳುವಂತ ಕರ್ಣಗಳು ಹೆಣ್ಣ, ಶಬ್ದ ಕೇಳುವಂತ ಕರ್ಣಗಳು ಹೆಣ್ಣ. ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ, ಶಬ್ದ ನುಡಿಯುವಂತ ನಾಲಿಗೆ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ, ಪಂಚ ಮಹಾಭೂತ ಶರೀರ ಅಲ್ಲ ಹೆಣ್ಣ. ರೋಮ್ ತ್ವಚ ನಾಡಿ ಮಾಂಸದಾಸ್ತಿ. ಮಹಾರಾಷ್ಟ್ರ
ಜೋರ ಹೆಣ್ಣ ಮಾರ ಹುಲಿ ಹೊಡಿ ಹೊತ್ತು ಮುಣುಗುತಕ ಮಾಡ್ರಿ ಹಿಂಗೆ ಹೊತ್ತು ಮುಣುಗುತ್ತ ಅವ್ನು ಡಪ್ಪ ಬಾರ್ದು ಹಂಗೆ ಬಾಲಕ್ ಹಚ್ಚಪ್ಪ ಏನ್ ನೀ ಮಾಡ್ತಾ ಎಲ್ಲ ಕೆಲಸ ಮಾಡ್ಲತ್ತಿದಿ ಖರೆ ಇದು ಅರಿಬಿ ಹಾವು ಆಡ್ಸಲಾಗ್ತದ್ರಿ ಮುಂದಿನ ಗಡಿ ಇದು ಕೆಲಸ ಆಗುದಿಲ್ಲ ತಂಗಿ. ಹಂಗ ಮಾಡ್ಲಾಕ ಹೋಗ್ಬೇಡ ತಮ್ಮ. ಹೌದಲ್ಲ ಹಂಗೆ ಹೆಂಗೆ ಬರ್ತದವ ಅದಕ್ಕ ಗುರುವಿನ ಆಶೀರ್ವಾದ ಬೇಕಾಕದ. ರಾಗ ರಸ ಪದ ಕಸ ಅಂದಾರ. ಜ್ಞಾನಿಗಳು ಅಂದಾರಲ್ವ ಪದ ಹೆಂಗ ಇದ್ರ ಅದ್ರೊಳಗೆ ಹಚ್ಚು ರಾಗಗಳು ಬಹಳ ಸ್ಟ್ರಿಕ್ಟ್ ಇರ್ಬೇಕು. ಹೌದು ಬೇಕಲ್ಲ. ನೀ ಅಂತದ ಹಾಡು ರಾಗ ಹಚ್ಚಿದಿ ಹೋಗಿ ಗಗನಕ ಮುಟ್ಟಿತ ಅನ್ನೋದು ನೋಡು. ತಾನೇ ಹೋಗಿತ್ತು ಹೋಗಂಗ. ಅದಕ್ಕ ತಮ್ಮ ಹೇಳತ್ಯಾರ ಅವರು ಬಿ ಹೇಳ್ರಿ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ರೋಮ್ ತ್ವಚೆ ನಾಡಿ ಮಾಂಸದ ಆಸ್ತಿ ಹೆಣ್ಣ. ಹೆಣ್ಣದವ ಹೆಣ್ಣದ ಈ ಶರೀರದ ಕೈಲೇ ಜೀವ ಇರ್ಲಿಕ್ಕೆ ಶರೀರಕ್ಕೆ ಏನೋ ನೇಗಿಲ್ಲ ಅಂದಿ. ಹೇಳ್ತಾರಲ್ರಿ ಶರೀರ ಬಹಳ ಕಮ್ಮಿ ಅಂದಿ. ನಿಮ್ಮ ಗುರು ದ್ರೋಣಾಚಾರಿಗೆ ಸತ್ತ ನಾಯಿ ಸಾಲಿಲ್ಲೋ ತಮ್ಮ. ಖರಿ ಅದವ. ಹೌದ ಸತ್ತ ನಾಯಿ ಶರೀರ ಸುಮಾರು ಅಂದ್ಯಲ್ಲ. ಹೌದು ಗುರು ದ್ರೋಣಾಚಾರಿಗೆ ಸತ್ತ ನಾಯಿ ಸಾಲಿಲ್ಲ. ಹೌದ ಗುರು ದ್ರೋಣಾಚಾರಿ ಮಗ ಇದ್ದ ಅಶ್ವತ್ಥಾಮ. ಹೌದ್ರಿ ಬಾ. ಈ ಗುರು ದ್ರೋಣಾಚಾರಿ ಒಂದು ಹಠ ತೊಟ್ಟಿದ್ದ. ಏನಂತ? ಪಾಂಡವ್ರ ನೀವತ್ತು ವಂಶ ನಟ್ಟವಂಶ ಮಾಡಿ ಬರ್ತಾನ ಮಕ್ಕಳನ್ನ ಒಟ್ಟಾಗಿಡಂಗಿಲ್ಲ ಅಂತ ಹೇಳಿ ಯುದ್ಧ ಭೂಮಿಯಾಗ ಹೋಗಿದ್ದ. ಹೌದವ್ವ ಮುಂದೆ ಏನಾಯ್ತು? ಅವಾಗ ಈ ಸುದ್ದಿ ಗೊತ್ತಿತ್ತ ಕೃಷ್ಣ ಪರಮಾತ್ಮಗೆ. ಹೌದ್ರಲ್ಲ ಕೃಷ್ಣ ಪರಮಾತ್ಮ ಹೇಳ್ತಾನ ಏನಂತ? ಧರ್ಮರಾಜಾಗ ನಿನ್ನ ಕಡೆದೊಂದು ಆಕಾಶವಾಣಿ ಆಗಬೇಕಾಗೈತಿ. ಹೌದ್ರಲ್ಲೇ ಯಾಕ್ರಿ? ಗುರು ದ್ರೋಣಾಚಾರಿ ಹಿಡಿದ ಹಠ ಬಿಡಾವ ಅಲ್ಲ, ನಿಮ್ಮನ ವಂಶ ನಟ್ಟವಂಶ ಮಾಡವದಾನವ. ಅವನ ಮುದ್ದಿನ ಮಗ ಅದನ ಅಶ್ವತ್ಥಾಮ. ಖರೆ ಐತಿ. ಅವ ಸತ್ತಾನತ್ ಜರ್ಕರ ನೀ ನುಡಿದಿ ಅಂದ್ರ ಏನಾಗ್ತೈತಿ ಬಾ? ಯುದ್ಧ ಮಾಡಂಗಿಲ್ಲ, ಯುದ್ಧ ನಿಂದ್ರಿಸಿ ಬಿಡ್ತಾನ ಅಂದ. ಹೌದು ಹೌದ್ರಲ್ಲೇ. ಅವಾಗ ಏನು ಮಾಡ್ಲಿ ಅಂದಿವ ಧರ್ಮರಾಜ. ಅಂದಾಗ ಅವಾಗ ಹೇಳಿದ ಏನಂತ? ಅಶ್ವತ್ಥಾಮ ಹತೋ ಹತೆ ನರವ ಕುಂಜವತ ಆಕಾಶವಾಣಿ ಮಾಡಿಬಿಡಂದ. ಹೌದಲ್ಲ. ಅವಾಗ ಯಾವ ಆಕಾಶವಾಣಿ ಮಾಡ್ತಿದ್ದ ಧರ್ಮರಾಜ? ಹೌದ್ರಿ. ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಇಷ್ಟ ಅನುಗುಣದ ನರವ ತಿಟ್ಟ ಅಂದ. ಕೃಷ್ಣ ಪರಮಾತ್ಮ ಶಂಕ ಹೊಡೆದ. ಅಶ್ವತ್ಥಾಮ ಅನ್ನೋದು ಅಟ್ಟ ಇವನು ಕಿವಿಗೆ ಬಿತ್ತ. ಹೌದವ್ವ. ನರವ ಕುಂಜವ ಅಂದ್ರೆ ನರ ಪ್ರಾಣಿ ಅಂದ್ರೆ ಏನು ಅಶ್ವತ್ಥಾಮ ಅನ್ನುವಂತ ಆಣಿ ಸತ್ತಿತ್ತು ಅನ್ನೋದು ಅದನ್ನ ಮುಂದೆ ಹೇಳ್ಯಾನವ. ಇವ್ದು ತಿಳಿಲಿಲ್ಲ ಇವಂಗ ಗೊತ್ತಾಗಲಿಲ್ಲ. ಶಂಕ ಹೊಡೆದಾಗ ಅದ ಮುಚ್ಚಿ ಹೋಗಿಬಿಡ್ತು. ಯಪ್ಪ ನನ್ನ ಮಗನ ಸತ್ತಾನ, ಇದನ್ನೆಲ್ಲ ತಗೊಂಡ ನಾಯನ ಮಾಡ್ಲಿ ಅಂತೇಳಿ ಶರೀರ ತನ್ನ ಶರೀರ ರಥದೊಳಗ ಬಿಟ್ಟ. ಜೀವ ಮಾತ್ರ ಹೊಯ್ತ ಮಗನ ಹುಡುಕ್ಯಾಡ್ಲಾಕ. ಹೌದು ಹೌದ್ರಲ್ಲೇ. ಮಗನ ಹುಡುಕ್ಯಾಡಗುಡದ ಮಗ ಇದ್ದದ ಸುದ್ದಿ ಗೊತ್ತಾತು. ಈ ಪಾಂಡವ್ರ ನನಗ ಸುಮಾರು ಗೇಡಿ ಮಾಡ್ಯಾರ ಇವ್ರ. ಹೌದು. ಹೊಳ್ಳಿ ನನ್ನ ಬರ್ಬೇಕನ್ನಗುಡದನ ಕೃಷ್ಣ ಹೇಳ್ತಾನ ಪಾಂಡವ್ರಿಗೆ. ಏನಂತ ಹೇಳ್ತಾನೆ ಬಾ? ಈ ಶರೀರ ಐತಿಲೆ, ಶರೀರ ಜರ್ಕರ ಜೀವಕ್ಕ ಸಾತ್ ಕೊಟ್ಟತ. ನಿಮ್ಮದು ಉಳಗಾಲಿಲ್ರಿ ಮಕ್ಕಳ್ರಿ ಇದು ಮಂದಿದು. ಹೌದು. ಒಂದ್ ಅಗದ ಮಾಡ್ಬೇಕು ನೀವ್ ಅಂದವ್. ಯಾರ್ಯಾರಿಗೆ ತಮ್ಮ? ಯಾರ್ಯಾರಿಗಿರಿ? ನಕುಲ, ಸಹದೇವ, ಭೀಮ, ಧರ್ಮ, ಅರ್ಜುನಗ. 5 ಮಂದಿಗೆ ಹೇಳ್ತಾನ ಇವ್ರನ್ನ. ಇದನ್ನ ಶರೀರ ಏನ್ ಮಾಡ್ರಿ ಈಗ ಜೀವ ಹೋಗೈತಿ. ದ್ರೋಣಾಚಾರ್ಯದ ಮ್ಯಾಲ ಹುಡುಕಲಕ್ಕ ಮಗನ. ಹೊಳ್ಳಿ ಬಂದಿದ್ರ ಕೂಡಿತಂದ್ರ ನಿಮಗೆ ಉಳಗಾಲಿಲ್ಲ. ಖರೆ ಐತಿ. ಈ ಶರೀರ ಸಣ್ಣಂಗಿ ಕಡದ ತುಕಡಿ ಮಾಡಿ ಒಗಿರಿ ಯುದ್ಧ ಭೂಮಿಯಾಗಂದ. ಅವನ ಆತ್ಮ ಬಂದ ಕೂಡುಕಿತ್ತ ಮೊದಲನ ಶರೀರ ಸಣ್ಣ ಹಿಂಗ್ ಕಡದ ತುಕಡಿ ಮಾಡಿ ಒಗದ್ರು. ಜೀವ ಬಂದು ಹುಡುಕಲಕ್ಕೈತ. ಹೌದು ಹೌದ್ರಲ್ಲೇ. ಎಲ್ಲೈತಿ ನನ್ನ ಶರೀರ ತೇಳಿಕಿಸಿಂದ ರಥ ಎಲ್ಲ ಹುಡುಕ್ಯಾಡಿತು. ಹುಡುಕ್ಯಾಡಿ ಆ ಖಂಡ ಏನಿತ್ತಲ್ಲ ತಮ್ಮ, ಹೌದವ, ಎಲ್ಲಾ ಕಡೆ ಹುಡುಕ್ಯಾಡ್ಲಾಕೈತು. ಒಂದ್ ಅಗದಾತ. ಏನಾತ್ರಿ ಅಲ್ಲಿ? ಇದ ಮಾತು ನಿನಗೆ ಯಾಕೆ ಹೇಳತ್ತೀನಿ ಅಂದ್ರೆ ಶರೀರ ಸಾತ್ ಕೊಡ್ಲಾರ್ದ ನಿನಗೆ ಏನೋ ನೀಡಾಗಿಲ್ಲ. ಹೌದು ಹೌದ್ರಲ್ಲೇ. ಶರೀರ ಸಾತ್ ಇದ್ರನ ಎಲ್ಲ. ಹೌದು. ಅದಕ್ಕ ಅವಾಗ ಒಂದ್ ನಾಯಿ ಸತ್ತು ಬಿದ್ದಿತ್ರಲ್ಲ. ದ್ರೋಣಾಚಾರ್ಯ ಆತ್ಮ ನಾಯಿ ಒಳಗ್ ಹೊಕ್ಕ ಸತ್ತ ನಾಯಿ ಎದ್ದು ನಿತ್ತ ಮ್ಯಾಲ. ಎದ್ದು ನಿತ್ತು ಆ ಏನ ತುಕುಡಿ ಮಾಡಿ ಕಂಡ ಹೋಗದಿರಲ್ಲ ಶರೀರ ಕಡದು. ಆ ಕಂಡ ಎಲ್ಲ ಗೋಳೆ ಮಾಡ್ಲಾಕೈತದ ಬಾಯಾಗಿ ಹಿಡದು. ನಾಯಿ ಜನ್ಮ ತಾಳಿ ಹಿಂದ ನಾರದ ಬಂದ ನಗಲಾಕತ್ತೆ ದ್ರೋಣಾಚಾರ್ಯ ಅಂದ. ಎಂತ ಜಲಮೋನಿ ಅಂದ. ಮಾನವ ಜನ್ಮ ಇದ್ದಾಗ ನಿನಗೇನೋ ಮಾಡ್ಕೊಳಕ್ ಆಗ್ಲಿಲ್ಲೋ. ಹಿಂದ ಮಂದಿ ನೋಡಿ ನಗಲಾತ್ಯಾರ. ನೋಡಲಿ ದ್ರೋಣಾಚಾರಿ ನಾಯಿಯಾಗಿ ತಿರುಗ್ಲಾತ್ಯಾನಂತ ಮಂದಿ ನಗಲಾತ್ಯಾರೋ ದೇವಲೋಕದಾಗ. ಏನರಿ ಅದನ್ರಿ ಏನು ಮಾಡ್ತಿ ತ್ಯಾಗ ಮಾಡಂದಾಗ ಅವಾಗ ತ್ಯಾಗ ಮಾಡಿ ಹೋದ ಕರೆ ಅದು ಸುಂಕ ಇನ್ನಾದ್ರೂ ಭೂಮಿ ತಲೆ ಮ್ಯಾಗ ಉಳ್ಕೊಂಡೈತಿ. ಅವ ನಾಯಿದ ಅವಾಗ ತ್ಯಾಗ ಮಾಡ್ಯಾನ ಕರೆ ಇನ್ನಾದ್ರೂ ಉಳ್ಕೊಂಡೈತಿ. ನಾಯಿ ತಮ್ಮ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ ಗಸಗನ ಬಂದು ಕುಂಡ್ರಂಗಿಲ್ಲ. 3 ಸಲ ಸುತ್ತ ಹೊಡೆದ ಕುಂಡ್ರದೈತಿ. ನೆಲ ಕನಕ ತಕ್ಕ ನೆಲ ಕುಂಡ್ರಂಗಿಲ್ಲ ನಾಯಿ. ಯಾಕೆ 3 ಸಲ ಸುತ್ತ ಹೊಡಿತೈತಿ? ಅವ ನಾಯಿ ಒಳಗ ಹೊಕ್ಕ ಕಂಡಗೋಳೆ ಮಾಡ್ಲತ್ತಿದಲ್ಲ. ಸುತ್ತ ಹಾಕಿ ಹಾಕಿ ಆ ಶಾಖ ಇನ್ನಾದ್ರು ನಾಯಿ ಒಳಗ ಉಳ್ದೈತಿ ಅನ್ನಟ್ಲೆ ನಾಯಿ ಸುತ್ತ ಹಾಕಲತ್ತಿ. ಪ್ರತ್ಯಕ್ಷ ಕಾಣ್ತದ. ಅವ್ರೊಂದು ಮಾತು ಹೇಳ್ರು ಎಲ್ಲಾ ಮಾಡಿ ಅವ್ ಬ್ಯಾಟಿ ಹಿಡಿ ನಾಯಿ ಬೇರೆ ಅವು ಎಲ್ಲ ಬ್ಯಾಟಿ ಹಿಡಿಯೋ ನಾಯಿ ತಂದ ನೋಡು. ಸಮಕೊಂಡ್ರ ನೀ ಎಲ್ಲಿದವ ನೀನ
ಅದ ಅನಬಾರ್ದಿನ ಬ್ಯಾಡ ನಿನ್ನೊಳಗೆ ಏನ್ರ ಇದ್ರೆ ಇಂಥವ್ ತೆಗಿ ಭಾಳ ಶಾಣೆ ಇದ್ದಂಗೆ ಕಾಣ್ತಿ ಶಾಣೆ ಅದಾನ ಅದಕ್ಕಯ್ಯಪ್ಪ ಎಲ್ಲಾ ಕಡೆ ಹೌದು ಯಾವಲ್ಲಿ ಹೋಗ್ತಿ ಹೋಗಿ ನೀ ಕುತ್ತದ ಹಣಮಾಪ ಇರಂಗೆ ಇಲ್ಲಿ ಎಲ್ಲಾ ಕಡೆ ನಿತ್ತದ ಹಣಮಾಪ ಇರ್ತಾನ ಹೌದು ಹೌದು ಹಣಮಾಪಗ ನಿತ್ತ ಪೂಜೆ ಆಗಲಿ ಅಂತೇಳಿ ಅವ್ಗೆ ಶ್ರಾಪ ಕೊಟ್ಟವ್ರು ಯಾವ ಟೈಮ್ದಾಗ ಕೊಟ್ಟಾರ ಹೇಳ್ತಾರೆ ನೋಡಬ್ರಿ ಮಹಾರಾಷ್ಟ್ರಕ್ಕ ಮಂಗಳೂರ ಹೆಣ್ಣ ಮೋಹನ್ ದಾಸರ ಕವಿತಾಯ ಲಾಯಣ ಮೋಹನ್ ದಾಸರ ಕವಿತಾಯ ಲಾಯಣ ಮಹಾನ್ ಶಕ್ತಿ ಅವತಾರ ಐತಿ ಹೆಣ್ಣ ಮಹಾನ್ ಶಕ್ತಿ ಅವತಾರ ಐತಿ ಹೆಣ್ಣ ರೋಂ ತ್ವಚನಾಡಿ ಮೌಸದಾಸ್ತಿ ಹೆಣ್ಣ ಪಂಚ ಮಾಭೂತ ಶರೀರ ಮಾಭೂತ ಶರೀರ ಲಯಣ ರೋಂ ತ್ವಚನಾಡಿ ರೋಂ ತ್ವಚನಾಡಿ